ನೀವು ಇವ್ರು ಫಸ್ಟ್ ಒಂದು ಮದುವೆ ಮಾಡಿಸಿ ಇವನಿಗೆ ದಯವಿಟ್ಟು ಇವನ್ನ ಟಾರ್ಚರ್ ತಪ್ಪುತ್ತೆ ನಮಗೆ ಬೆಳಗಾನ ಕಾಲ್ ಮಾಡೋ ಟಾರ್ಚರ್ ತಪ್ಪುತ್ತೆ 24x7 ನಮಗೆ ಕೊಡ್ತಾ ಇರ್ತಾನೆ ಕಾಟ ಸಾರ್ ಇದಾಗಬೇಕು ಅದಾಗಬೇಕು ರಚಿತ್ ಅವ್ರಿಗೂ ನನಗೂ ಸೇರ್ಕೊಂಡು ಕಾಟ ಕೊಡ್ತಾ ಇರ್ತಾನೆ ಅದೇ ದಯವಿಟ್ಟು ಮದುವೆ ಮಾಡಿಸ್ಬಿಡಿ ಸರಿ ಹೋಯ್ತಿದೆ ಮಹೇಶನ್ನ ಸಹಿಸ್ಕೊಂಡು ನಾವೆಲ್ಲ ಸಿನಿಮಾ ಮಾಡ್ತಿದ್ದೆ ನೀವು ಯೋಚನೆ ಮಾಡ್ಕೊಳ್ಳೋದಕ್ಕೆ ಆಂಟಿ ಅಮ್ಮ ಎಷ್ಟು ನಮಗೆ ಎಷ್ಟು ಇದಿದೆ ಗೊತ್ತಾ ನಿಮಗೆ ಹೇಳೋದಕ್ಕೆ ಕಂಪ್ಲೇಂಟ್ಸು ಇಷ್ಟಿಷ್ಟು ಉದ್ದ ಮೆಸೇಜ್ ಕಳಿಸ್ತಾರೆ ಇಮೋಷ್ನಲ್ ಮೆಸೇಜು ನಾವು ಅದಕ್ಕೆ ರಿಯಾಕ್ಟ್ ಮಾಡಿಲ್ಲ ಅಂದರೆ ಇಷ್ಟು ಮೆಸೇಜ್ ಬರುತ್ತೆ ನಮಗೆ ಅದಕ್ಕೆ ನಾವು ಮಾಡಲೇಬೇಕಾಗತ್ತೆ ನಾನು ಹೇಳೋದಲ್ಲ ಎಲ್ರಿಗೂ ಗೊತ್ತಿಲ್ಲಿರೋ ಮಾಧ್ಯಮದವ್ರಿಗೆ ಓವರ್ ಟು ಯು. ಇನ್ನೂ ಹುಡುಗಿ ಹುಟ್ಟಿಲ್ಲ, ಹುಟ್ಟಿದ ಮೇಲೆ ನೋಡ್ತಾ ಅವಳಿಗೆ 18 ವರ್ಷ ಆಗಿ ಆಮೇಲೆ ನೋಡೋಣ. ಆಗಲಿ ಮೇಡಮ್, ದೇವ್ರ ಸನ್ನಿಧಿಯಲ್ಲಿ ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಅಯೋಗ್ಯ 3 ಅಯೋಗ್ಯ 4 ಟೈಮಲ್ಲಿ ನೋಡ್ಕೊಳ್ಳೋಣ. ಥ್ಯಾಂಕ್ ಯು ನಿಮ್ಮ ಪ್ರೀತಿಗೆ. ಈ ಟಾರ್ಚರ್ ಕಂಟಿನ್ಯೂ ಆಗುತ್ತೆ. ನಾನು ಇನ್ನು ಸೆಪ್ಟೆಂಬರ್ ತನಕ ತಗೊಂಡೋಗ್ತೀನಿ. ಸಹಿಸ್ಕೊಳ್ಳಿ. ನಾನು ಪ್ರೊಡ್ಯೂಸರ್ಗೆ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಮೆಸೇಜ್ ಕಳಿಸೋದು, ಯಾಕಪ್ಪ ಇಷ್ಟು ಕಳಿಸ್ತೀನಿ ಅಂತಾರೆ. ಬಟ್ ಇನ್ಫಾರ್ಮ್ ಗೊತ್ತಾಗಬೇಕು, ನಾನು ಏನು ಕಳಿಸ್ತೀನಿ ಏನು ಮಾಡ್ತೀನಿ ಅದು ಟ್ರಾನ್ಸ್ಪರೆಂಟ್ ಆಗಿರಬೇಕಾಗತ್ತೆ ಪ್ರತಿಯೊಬ್ಬರ ಹತ್ರ. ಯಾಕೆ ಅಂದ ಹತ್ರ ಅವರು ನಂಬಿ ದುಡ್ಡು ಹಾಕ್ತಾರೆ. ನಾವು ಇವಾಗ ಯಾವಾಗಲೂ ಹೇಳ್ತಾ ಇರ್ತೀನಿ, ನಾನು ಅಕ್ಕನೋ ತಂಗಿನೋ ಅಥವಾ ಅಣ್ಣ ತಮ್ಮದು ಯಾರೋ ಒಂದು ಬಿಸ್ನೆಸ್ ಮಾಡ್ತೀನಿ ಅಂದರೆ ಒಂದು 5 ಲಕ್ಷ ಕೊಡ್ಬೋದು, ಸಿಮೆಂಟ್ ಅಂಗಡಿನೋ ಏನೋ ಹಾಕೋ ಅಂತ. ನಾವು ಪೇಪರಲ್ಲಿ ಸುಳ್ಳು ಬರೆದಿರ್ತೀವೋ ನಿಜ ಬರೆದಿರ್ತೀವೋ ಕತೆನ, ಅದನ್ನು ನಂಬಿ ಬ್ಲೈಂಡಾಗೆ 10 ರಿಂದ 12 ಕೋಟಿ ರೂಪಾಯಿ ದುಡ್ಡು ಹಾಕ್ತಾರೆ ಅಂದರೆ ಅವರು ತಂದೆ ಅಷ್ಟೇ ಸಮಾನ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೋ ಮಚ್.